ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಸಾರಿ, ನಿನ್ನೆ ವೀಡಿಯೋದಲ್ಲಿ ನಾನು ಮದುವೆ ಮನೆ ವೀಡಿಯೋನ ಹಾಕ್ತೀನಿ ಅಂತ ಹೇಳಿದ್ದೆ. ಯಾಕಂದರೆ ಇದು ಹಂಗೆ ಹಾಕಕ್ಕೆ ಬರ್ತಾನೆ ಇಲ್ಲ. ಯಾಕಂದರೆ ಚಿನ್ನಿ ಹೋಗೋ ವೀಡಿಯೋದಿಂದ ಶುರುವಾಗ್ಬಿಡುತ್ತೆ. ಹಾಗಾಗಿ ಇನ್ನೊಂದು 3 ವೀಡಿಯೋ ಇದೆ, ಅದನ್ನು ಹಾಕಿನೇ ಮದುವೆ ಮನೆ ವೀಡಿಯೋ ಸೀರೀಸ್ ಶುರು ಮಾಡೋಣ ಅಂತ ಹೇಳಿ ಹಳೆ ವೀಡಿಯೋನೇ ಹಾಕಿಬಿಡೋಣ ಅಂತ ಹಾಕ್ತಾಯಿದ್ದೀನಿ. ನನಗೆ ರಾತ್ರಿ ಏನೂ ಪಾತ್ರೆ ಎಲ್ಲ ತೊಳೆಯೋಕ್ಕೆ ಆಗಿರಲಿಲ್ಲ. ಹಾಗೆ ಅದನ್ನು ಇಟ್ಟಿದ್ದೆ. ಬೆಳಗ್ಗೆ ಎದ್ದೊಳೆ ಫಸ್ಟು ಪಾತ್ರೆ ತೊಳ್ಕೊತಾ ಇದ್ದೀನಿ. ಒಳಗಡೆ ಎಲ್ಲ ಕೆಲಸ ಆಯಿತು, ಕಸ ಹೊಡೆದು ಆಮೇಲೆ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ. ನನಗೆ ಏನಂದರೆ ಹೊರಗಡೆ ಪಾತ್ರೆ ತೊಳಿತೀನಲ್ಲ ಖುಷಿ ಆಗುತ್ತೆ. ನಮ್ಮ ಮನೆಯವ್ರು ಬೈತಾರೆ, ಇದೊಂದು ಹೊಸ ಎಕ್ಸ್ಟ್ರಾ ಕೆಲಸ ನೀನು ಮಾಡ್ಕೊಂಡಿದ್ದೀಯಾ ಅಂತ. ಅದು ಏನು ಮಾಡಿದ್ರೂ ಸಿಂಕಲ್ಲಿ ನೀರು ಹೋಗ್ತಾನೇ ಇಲ್ಲ. ಹಾಗಾಗಿ ಮತ್ತೆ ನಾನು ಹೊರಗಡೆ ತಂದು ಇಲ್ಲೇ ಪಾತ್ರೆನ ತೊಳಿತಾ ಇದ್ದೀನಿ ಸದ್ಯಕ್ಕೆ. ಆ ಕಡೆ ಸೈಡಿಗೆ ಪಾತ್ರೆ ತೊಳಿಯೋಕ್ಕೆ ಬೇರೆ ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ. ಅದು ಹೇಗೆ ಪ್ಲ್ಯಾನ್ ಮಾಡು ಅಂತಿದ್ದಾರೆ ನಮ್ಮ ಮನೆಯವರು. ಅಂದರೆ ಒಂದು ಸಲ ಮಾಡಿಸೋದಲ್ವ, ಸ್ವಲ್ಪ ಪ್ಲ್ಯಾನ್ ಮಾಡು, ಆಮೇಲೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಹ್ಞೂ ಅಂತ ಅಂದೆ. ನಿನ್ನೆ ಚಿನ್ನಿ ಕರ್ಕೊಂಡು ಬರಬೇಕಿದ್ರೆ ಅಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಇದನ್ನು ತೊಗೊಬಂದಿದ್ವಿ ಅಲ್ಲ, ಅದನ್ನು ನೀರಲ್ಲಿ ಹಾಕಿಟ್ಟಿದ್ದೆ. ಅಲ್ಲ, ಇದು ನಮ್ಮ ಮನೆಯವ್ರು ನಿನ್ನೆ ಸಾಗರ ಹೋದವರು ತಗೊಂಡು ಬಂದಿದ್ದರು. ಅವರು ಒಂದೇ ಪೀಸ್ ತೊಗೊಬಂದಿದ್ರು. ಅದನ್ನೇ ನಾನೆಲ್ಲ ಕಟ್ ಮಾಡಿ ಹಾಗೆ ಇಟ್ಕೊಂಡಿದ್ದೆ. ಅದನ್ನು ಇವಾಗ ನಟ್ಟೆ. ಚಿನ್ನಿ ಕರ್ಕೊಂಬರಕ್ಕೆ ಹೋದಾಗ ನಾನು ಸ್ವಲ್ಪ ತಂದಿದ್ದೆ ಅಲ್ಲ, ಅದನ್ನು ಕೂಡ ಎಲ್ಲ ಕಟ್ ಮಾಡಿ ನಾನು ನೀಟಾಗಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಅದನ್ನು ಮಧ್ಯಾಹ್ನ ನಡೋಣ ಅಂತ ಇದ್ದೀನಿ. ಸಂಜೆ ಕಡೆ ನಡ್ತೀನಿ. ಬೆಳಗ್ಗೆ ಎದ್ದೊಳೆ ಒಂದಷ್ಟು ಮಾವಿನ ಹಣ್ಣು ಆರಿಸಿದ್ದೆ. ನಾನು ಒಂದು ಸ್ವಲ್ಪ ಹಣ್ಣನ್ನು ಇಟ್ಕೊಂಡೆ. ಚಿನ್ನಿ ಇದ್ದಾಳಲ್ವ, ಸ್ವಲ್ಪ ಮಾವಿನ ಹಣ್ಣಿನ ಸಾರು ಮಾಡೋಣ ಅಂತ. ಹಳೆದು ಒಂದು ಸ್ವಲ್ಪ ಸಾರಿದೆ, ಹಾಗಾಗಿ ಇವತ್ತೊಂದು ಸ್ವಲ್ಪ ಮಾಡೋಣ ಅಂತ ಒಂದು ಸ್ವಲ್ಪ ಮಾತ್ರ ಇಟ್ಕೊಂಡೆ. ಉಳಿದಿದ್ದೆಲ್ಲ ನಮ್ಮ ಮನೆಯವರು ಒಯ್ದರು. ಇವತ್ತು ತಿಂಡಿ ಬಂದು ಇಡ್ಲಿ ಮಾಡ್ತಾಯಿದ್ದೀನಿ. ಇಡ್ಲಿ ಮತ್ತು ಸಾಂಬಾರು ಮಾಡಿ ವಡೆ ಮಾಡೋಣ ಅಂತ ಇದ್ದೀನಿ. ಬಸಳೆ ಸೊಪ್ಪು ಆಗಿತ್ತು, ಅದನ್ನು ಕೊಯ್ತಾ ಇದ್ದೀನಿ. ಹಸಿಮೆಣಸಂತೂ ಎಷ್ಟೋ ಒಂದಾಗಿದೆ ಗೊತ್ತಾ ನನ್ನ ಗಿಡದಲ್ಲೇ. ಆದರೆ ಇದು ತುಂಬ ಖಾರ ಇಲ್ಲ, ಸ್ವಲ್ಪ ಖಾರ ಕಮ್ಮಿ ಇದೆ. ಹಾಗಾಗಿ ನಾನು ಸ್ವಲ್ಪ ಅಂಗಡಿಯಿಂದನೂ ತರಿಸ್ಕೊಂಡಿದ್ದೀನಿ ಖಾರ ಇರೋಂಥದ್ದು. ಇದನ್ನು ಕೂಡ ನಾನು ಸ್ವಲ್ಪ ಇಟ್ಕೊಂಡಿದ್ದೀನಿ. ಬಸಳೆ ಅಂತೂ ತುಂಬ ಚೆನ್ನಾಗಾಗಿತ್ತು. ನಾನು ಬಸಳೆನ ಉಪಯೋಗಿಸಿದ್ರೆ ತುಂಬ ದಿನ ಆಗಿತ್ತು, ಚೆನ್ನಾಗಿ ಬಂದಿತ್ತು. ಅಂದರೆ ಸ್ವಲ್ಪ ಬೀಜ ಬಂದಂಗೆ ಆಗಿತ್ತು, ಅದೆಲ್ಲ ನಾನು ಚೂಟಿ ತೆಗೆದಿದ್ದೆ. ಇವಾಗ ಚೆನ್ನಾಗಿ ಬಂದಿದೆ. ಒಂದಿನ ಕಾಳೆಲ್ಲ ಹಾಕಿ ಬಸಳೆ ಸೊಪ್ಪಿನ ಪಲ್ಯನೂ ಕೂಡ ಮಾಡಬೇಕು, ಪುಂಡಿ ಸೊಪ್ಪನ್ನು. ಅದು ಚೆನ್ನಾಗಾಗುತ್ತೆ. ಸ್ವಲ್ಪ ಸಾರಿತ್ತು. ಏನಾಯಿತು ಅಂದರೆ ನಾನು ಸೊಪ್ಪು ಕೊಯ್ಯಕ್ಕೆ ಹೋಗೋಳು ಮಾವಿನ ಹಣ್ಣಿನ ಸಾರು ಇಟ್ಟು ಹೋಗಿದ್ದೀನಿ. ಅದು ಪೂರ್ತಿ ಕುದ್ದು ಗಟ್ಟಿ ಆಗಿಬಿಟ್ಟಿತ್ತು. ಇಡ್ಲಿಗೆ ಒಂದೊಂದು ಸಲ ಬೇಗ ರುಬ್ಬಿದ್ರೆ ಹುಳಿ ಬಂದುಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಲೇಟಾಗಿ ರುಬ್ಬಿದ್ದೆ. ಇಡ್ಲಿ ಹುಳಿ ಆದರೆ ಅಷ್ಟೊಂದು ಚೆನ್ನಾಗಿ ಆಗಲ್ಲಲ್ಲ, ಅದಕ್ಕೇ. ಇವತ್ತು ಜಾಸ್ತಿ ಜನ ಇದ್ದೀವಲ್ಲ, ಅದಕ್ಕೇ ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಸಾರಿಗೆ ಖಾರ ಎಲ್ಲ ಹುರಿದು ಮಾಡೋಣ ಅಂತ, ಮತ್ತು ಮಧ್ಯಾಹ್ನಕ್ಕೂ ಇದೇ ಆಗುತ್ತೆ ಅಂತ ಈರುಳ್ಳಿ ಟೊಮೆಟೊ ಎಲ್ಲ ಎಣ್ಣೆ ಹಾಕಿ ಬಾಡಿಸಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕಿ ಅಚ್ಕಾರದ ಪುಡಿ ಹಾಗೆ ಸಾಂಬಾರು ಪುಡಿ ಹಾಕಿದ್ದೀನಿ. ಅಮ್ಮ ಮೊನ್ನೆ ನಾನು ಊರಿಂದ ಬರಬೇಕಿದ್ರೆ ಅವರಿಗೆ ಅಂತ ಸ್ವಲ್ಪ ಹೊಸದಾಗಿ ಸಾಂಬಾರು ಪುಡಿ ಮಾಡ್ಕೊಂಡಿದ್ರು. ಅದು ತುಂಬ ಚೆನ್ನಾಗಿದೆ. ಅಂದರೆ ಹೊಸ ಸಾಂಬಾರು ಪುಡಿ ಗೊತ್ತಲ್ವ, ಘಮ ಘಮ ಅಂತಿರುತ್ತೆ. ನಾನು ಮಾಡ್ಕೊಂಡು ಆಲ್ರೆಡಿ 2-3 ತಿಂಗಳು ಆಗೋಯ್ತು, ಅಷ್ಟು ಘಮ ಅಂತ ಇಲ್ಲ ಅದು. ಆಮೇಲೆ ನನಗೂ ಅನ್ನಿಸ್ತು, ನಾನು ಒಂದು ಸ್ವಲ್ಪ 1/4 kg ಇಲ್ಲ ಅರ್ಧ kg ಅಷ್ಟು
ಮಾಡ್ಕೊಂಡು ಬಂದಿದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ. ಈ ಸಾಂಬಾರು ಪುಡಿ ಅದನ್ನು ಸೇರಿಸಿ ಮಾಡೋಕ್ಕಾಗ್ತಾಯಿತ್ತು. ನಾನು ಅದಕ್ಕೆ ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ಲಾಗಿ ಏನಾದರೂ ಊಟ ಮಾಡಬೇಕು ಅಂತ ಅನ್ನಿಸ್ದಾಗ ನಾನು ಆ ಹೊಸ ಸಾಂಬಾರು ಪುಡಿನ ಹಾಕಿ ಮಾಡ್ತೀನಿ. ಮುಂಚೆಲ್ಲ ಚಿಕ್ಕಮ್ಮರ ಮನೆಯಿಂದೆಲ್ಲ ಇಸ್ಕೊಂಡು ಬರ್ತಾಯಿದ್ದೆ. ಇವಾಗ ನಾನೆಲ್ಲೂ ಹೋಗೋದೇ ಇಲ್ಲಲ್ಲ, ಹಾಗಾಗಿ ನನ್ನ ಹತ್ರ ಅಮ್ಮ ಮಾಡಿರೋ ಸಾಂಬಾರು ಪುಡಿ ಮಾತ್ರ ಇದೆ. ಹಾಗೆ ಭಟ್ರೊಬ್ಬರು ಕೊಟ್ಟಿದ್ರಲ್ಲ, ಅದು ಸಾಂಬಾರು ಪುಡಿ ಇದೆ. ಅದೇ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಆದರೂ ನಾನು ಮಾಡಿರೋ ಸಾಂಬಾರು ಮಾಡಬೇಕಿದ್ರೆ ಒಂಚೂರು ಅದನ್ನು ಹಾಕಿ ಹಾಗೆ ಖಾಲಿ ಮಾಡ್ತೀನಿ. ಬೇಳೆ ಮತ್ತು ಈರುಳ್ಳಿ ಆಮೇಲೆ ಚೆರಿ ಟೊಮೆಟೊ ಇತ್ತಲ್ವ, ಅದನ್ನು ಹಾಕಿ ನಾನು ಬೇಯಿಸ್ಕೊಂಡಿದ್ದೆ. ಸ್ವಲ್ಪ ಬೇಳೆ ಜಾಸ್ತಿ ಹಾಕಿದ್ದೀನಿ, ಸ್ವಲ್ಪ ಗಟ್ಟಿ ಮಾಡೋಣ ಸಾಂಬಾರನ್ನ ಅಂತ ಹೇಳಿ. ತುಂಬ ಚೆನ್ನಾಗಾಗಿತ್ತು ಇವತ್ತು ಸಾಂಬಾರು ಪುಡಿ. ಅದೇನೇ ಅಂದ್ರೂ ಹೊಸ ಸಾಂಬಾರು ಪುಡಿ ಮಾಡ್ತೀವಲ್ವ, ಆ ಘಮ ಚೆನ್ನಾಗಿರುತ್ತೆ. ಮತ್ತು ಕೆಲವೊಬ್ಬರು ದಿನ ಹುರಿದ್ಬಿಟ್ಟು ಸಾಂಬಾರು ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಅಷ್ಟೆಲ್ಲ ಮಾಡೋಷ್ಟು ಪೇಷನ್ಸ್ ಇರಲ್ಲ. ಮತ್ತು ನನಗೆ ಪಲ್ಯಕ್ಕೂ ಸಾಂಬಾರು ಪುಡಿ ಹಾಕ್ತೀನಿ, ಸಾರಿಗೂ ಸಾಂಬಾರು ಪುಡಿ ಹಾಕ್ತೀನಿ. ಹಾಗಾಗಿ ನನಗೆ ಸ್ವಲ್ಪ ಸಾಂಬಾರು ಪುಡಿ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿನೇ ನಾನು ಸಾಂಬಾರು ಪುಡಿನ ಅಮ್ಮನ ಹತ್ರನೇ ಮಾಡಿಸ್ಕೊಂಡು ಬರ್ತೀನಿ. ಹಾಗೆ ಸ್ವಲ್ಪ ಹುಣಸೆ ಹುಳಿ ಕಮ್ಮಿ ಆಗಿತ್ತು, ರುಬ್ಬೋದಕ್ಕೂ ನಾನು ಹಾಕಿದ್ದೆ. ಆನಂತರನೂ ಸ್ವಲ್ಪ ಹುಣಸೆ ಹುಳಿನ ಹಾಕಿದ್ದೀನಿ. ಹಾಗೆ ಸಾಂಬಾರು ಕೂಡ ಈಗ ರೆಡಿ ಆಯಿತು. ಇಡ್ಲಿನೂ ಈಗ ಬೇಯೋದಕ್ಕೆ ಇಡಬೇಕು. ನಿನ್ನೆ ನಾನು ಚಿನ್ನಿ ಸೇರಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ದೀವಿ. ಚಿನ್ನಿದೆಲ್ಲ ವಾರ್ಡ್ರೋಬೆಲ್ಲ ಕ್ಲೀನ್ ಮಾಡಿದ್ವಿ. ಚಿನ್ನಿ ಮದುವೆಗೆ ಅಂತಾನೇ ಬಂದಿದ್ಲು. ಅವಳಿಗೆ ನಾನು ಡ್ರೆಸ್ಗಳು ಕೂಡ ಎಲ್ಲ ತೊಗೊಂಡು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಆಮೇಲೆ ಅವಳಿಗೆ ಕಾಲೇಜಿಂದ ಏನೋ ಫೋನ್ ಬಂತು, ಮತ್ತು ಎಕ್ಸಾಮ್ ಕೂಡ ಇತ್ತು. ಅದು ಮುಂದೆ ಹೋಗಿರೋದನ್ನು ಮತ್ತೆ ಅವರು ಇಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಮತ್ತು ಅವಳು ಒಂಥರ ದಿಢೀರಂತ ಹೊರಟೇ ಬಿಟ್ಲು. ಆದರೂ ಒಂದಿನ ಇದ್ಲು ಎಕ್ಸ್ಟ್ರಾ. ಅವಳಿಗೆ ಹೋಗೋಕ್ಕೂ ಇಷ್ಟ ಇಲ್ಲ ಮತ್ತು ಇಲ್ಲಿ ಇರೋಕ್ಕೂ ಇಷ್ಟ ಇಲ್ಲ, ಆ ಥರ ಆಯಿತು. ನಾನು ಅವರೆಲ್ಲ ಹೇಳೋದು ಲೇಟ್ ಆಗುತ್ತಲ್ವ, ಹಾಗಾಗಿ ನಾನು ಹೊರಗಡೆದೆಲ್ಲ ಒಂದು ಸ್ವಲ್ಪ ಕೆಲಸನ ಮುಗಿಸ್ಕೊಂಡೆ. ನೆನ್ನೆ ನನಗೆ ಗಿಡಕ್ಕೆಲ್ಲ ನೀರು ಬಿಡೋಕ್ಕಾಗಲೇ ಇಲ್ಲ. ನಾನು ಅವಳು ಎಲ್ಲ ಇದನ್ನು ಮಾಡಿದ್ವಿ. ಅದೇ ಚಿನ್ನಿದು ಬಟ್ಟೆ ಕ್ಲೀನ್ ಮಾಡಿದೆ, ಶ್ರೇಯುದ ಬಟ್ಟೆ ಕ್ಲೀನ್ ಮಾಡಿದೆ. ಚಿನ್ನಿದಂತೂ ಎಷ್ಟೊಂದು ಬಟ್ಟೆಗಳಿತ್ತು, ಅದೆಲ್ಲ ಬಟ್ಟೆಗಳನ್ನ ನಾನು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಊರಿಗೆ ಕೊಟ್ಟು ಕಳ್ಸೋಣ ಅಂತ. ಚಿನ್ನಿನೂ ಅದೇ ಊರಿಗೆ ಹೋಗಬೇಕು ಅಂತ ಇದ್ಲು. ಚಿಕ್ಕಪ್ಪಂಗೆ ಹುಷಾರಿರಲಿಲ್ಲಲ್ಲ, ಅವಳು ಆವತ್ತು ನಾನು ಹೋದಾಗ ನಾನು ನೋಡಬೇಕಾಗಿತ್ತು ಅಂತ ಹೇಳಿದ್ಲು. ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಊರಲ್ಲಿ ಕೆಲಸ ಇತ್ತು, ಹಾಗಾಗಿ ಅವರು ಕೂಡ ಊರಿಗೆ ಹೋಗ್ತಾರೆ. ಆದರೆ ಯಾವಾಗ ಹೋಗ್ತಾರೋ ನನಗೂ ಗೊತ್ತಿಲ್ಲ. ಈಗ ಚಿನ್ನಿನೂ ಎದ್ದು ಬಂದಲ್ಲ, ಆಮೇಲೆ ತಿಂಡಿ ತಿಂತೀವಿ ಅಂತ ಹೇಳಿದ್ಲು. ಹಾಗಾಗಿ ವಡೆನ ನಾನು ಕರಿತಾ ಇದ್ದೀನಿ. ಎಷ್ಟು ವಾಸನೆ ಇದೆ ಈರುಳ್ಳಿ ಬೇಯಿಸಿರೋದು ಆಲೂಗಡ್ಡೆಗೆ. ಕೆಳಗಿದ್ದಂತೂ ನೀವು ಅದೇ ಮಾಟ ನಮ್ಮ ಇದಕ್ಕೋಸ್ಕರ ಗೊತ್ತಾ ಮಾಡಿ ವಾಸನೆ ನೋಡ್ರಿ ಎಂತದ ಕೇಳಿದ್ರೆ ಚಿನ್ನಿಗೆ ಅದೇ ಚಿನ್ನಿ ತೆಗೆದಿದ್ದಕ್ಕೆ ವಾಸನೆ ಬರಲಿಲ್ಲ. ಹಾ ಎಂತ ಹೌದಾ ಗಾಜಿಂದ ಅಲ್ಲ ಅಲ್ಲೂ ಒಂದಿದ್ದಾರೆ ತುಂಬ ಯಾರಿಗೆ ಅಂದ್ರೆ ಸಂಸಾರ ಮಾಡೋದು ಬೇಡ ನೀವು ಹೋಗಿ ಮತ್ತೆ ತೂತ್ಕೊಂಡು ಇಟ್ಕೊಂಡು ಜೀವನ ಮಾಡ್ತಾರ. ಹೌದಲ್ಲ, ಇವ್ರಿಗೆಲ್ಲದಕ್ಕೂ ಅಮ್ಮನವರು ನೆನ್ನೆ ಊರಿಗೆ ಹೋದರು. ಒಂದು ಸ್ವಲ್ಪ ಮಾವಿನಕಾಯಿ ತೊಗೊಂಡು ಬಂದಿದ್ದರು. ಮಾವಿನಕಾಯಿ ಚಟ್ನಿ ಮಾಡಬೇಕು ಅಂತ ಹೇಳಿ, ಅದಕ್ಕೆ ನಮ್ಮ ಮನೆಯವರಿಗೆ ಸ್ವಲ್ಪ ತುರಿದು ಕೊಡಿ, ಬೇಗ ಮಾಡಿಬಿಡ್ತೀನಿ ಅಂತ ಹೇಳಿದೆ. ಒಬ್ಬೊಬ್ಬರು ಒಂದೊಂದು ಥರ ಮಾವಿನಕಾಯಿ ಚಟ್ನಿನ ಮಾಡ್ತಾರೆ. ನಾನು ತುಂಬ ಏನೂ ಹಾಕಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ಎಲ್ಲ ಹಾಕಿ ಮಾಡ್ತೀನಿ, ಚೆನ್ನಾಗಿರುತ್ತೆ. ಈ ಸಲ ಅಂತೂ ಕಡ್ಗಾಯಿ ಉಪ್ಪಿನಕಾಯಿ ಹಾಕೋಣ ಅಂದ್ಕೊಂಡು ಹಾಕೋಕ್ಕೆ ಆಗಲೇ ಇಲ್ಲ. ನಮ್ಮ ಮನೆಯವರು ಅಷ್ಟೊಂದು ಅದನ್ನು ಇಷ್ಟಪಟ್ಟು ತಿನ್ನಲ್ಲ, ಹಾಗಾಗಿ ನಾನು ಕೂಡ ಕಡ್ಗಾಯಿ ಉಪ್ಪಿನಕಾಯಿ ಹಾಕೋಕ್ಕೆ ಅಷ್ಟು ಮನಸ್ಸು ಮಾಡಲ್ಲ. ಹಾಗೆ ಶ್ರೇಯದು ತಿಂಡಿ ಆಯಿತು, ಚಿನ್ನಿದು ತಿಂಡಿ ಆಯಿತು. ಈಗ ನಾನು ನಮ್ಮ ಮನೆಯವರು ತಿಂಡಿನ ತಿಂತಾಯಿದ್ವಿ. ವಡೆ ತುಂಬಾ ಚೆನ್ನಾಗಾಗಿತ್ತು. ನಮ್ಮ ಶ್ರೇಯಿಗೆ ಏನೋ ಗೊತ್ತಿಲ್ಲ, ಹೋಟೆಲಲ್ಲಿ ಮಾಡಿರೋ ವಡೆ ಇಷ್ಟ ಆಗಲ್ಲ ಅಂತ. ನಮಗೆಲ್ಲ ಹೋಟೆಲಲ್ಲಿ ಮಾಡಿದ್ದೇ ಇಷ್ಟ ಆಗುತ್ತೆ.
ಅವನು ಸ್ವಲ್ಪ ನಮ್ಮ ಉಲ್ಟಾ ಅವನು. ಹಾಗೆ ಮಾವಿನಕಾಯಿ ಚಟ್ನಿಗೆ ನಾನು ಮಾವಿನಕಾಯಿನ ಈ ಥರ ತುರಿದಿದ್ದೀನಿ. ತುಂಬ ಹುಳಿ ಇತ್ತು ಅಂದರೆ ಅದನ್ನು ಹಿಂಡಿ ಅದರ ರಸನ ತೆಗೀರಿ. ಆನಂತರ ಹಸಿಮೆಣಸು ಹಾಗೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಸಾಸಿವೆ, ಒಂದು 4 ಕಾಳು ಮೆಂತೆ, ಇದು ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕಿ ಇದನ್ನು ನಾನು ಉಪ್ಪು ಹಾಕಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ಬೆಲ್ಲ ಹಾಕ್ತಾರೆ, ನಾನು ಬೆಲ್ಲ ಹಾಕಲ್ಲ ಇದಕ್ಕೆ. ಹಾಗೆ ಮಿಕ್ಸಿ ಹಾಕ್ತೀನಿ. ಆನಂತರ ಅದಕ್ಕೆ ನಾನು ಒಂದು ಒಗ್ಗರಣೆ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸಿ ಇಡ್ತಾಯಿದ್ದೀನಿ. ಚಿನ್ನಿ ಮಧ್ಯಾಹ್ನ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿದ್ಲು. ಹಾಗಾಗಿ ಚಿನ್ನಿಗೆ ಎಲ್ಲ ಹೆಚ್ಚು ರೆಡಿ ಮಾಡಿಕೊಡು ಅಂತ ಹೇಳಿದೆ. ಇವತ್ತಾದರೂ ಸ್ವಲ್ಪ ಕೆಲಸ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೆ ಅವಳಿಗೂ. ನನಗೂ ಎಡಿಟಿಂಗು ಅದು ಇದು ಏನೂ ಆಗ್ತಿರಲಿಲ್ಲ. ಹಾಗೆ ಮಾವಿನ ಹಣ್ಣು ಆರಿಸಿದ್ದೆ ಅಲ್ಲ, ಅದನ್ನು ಸಿಪ್ಪೆ ಎಲ್ಲ ಸುಲಿದು ಅದು ರಸ ಎಲ್ಲ ತೆಗೆದು ಇಟ್ಟಿದ್ದೆ. ಅದನ್ನು ನಾನೀಗ ಹಿಂಗೆ ಹಾಕಿ ಒಂದು ಒಗ್ಗರಣೆ ಹಾಕಿದ್ದೀನಿ. ಜೀರಿಗೆ, ಹಿಂಗು, ಆಮೇಲೆ ಸಾಸಿವೆ, ಕರಿಬೇವು ಹಾಕಿದ್ದೀನಿ. ಬೇಕಿದ್ದರೆ ನೀವು ಇದಕ್ಕೆ ಅಚ್ಕಾರದ ಪುಡಿ ಬದಲು ಹಸಿಮೆಣಸನ್ನ ಹಾಕಿದ್ರೂ ಕೂಡ ಬರುತ್ತೆ. ನಾನು ಮೊನ್ನೆ ಮಾಡಿದಾಗ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಅದಕ್ಕೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಕಿ ಚೆನ್ನಾಗಾಗುತ್ತೆ ಅಂತ. ನನಗೆ ಯಾಕೋ ಗೊತ್ತಿಲ್ಲ, ಇದೇ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಇದನ್ನೇ ಮಾಡಿದೆ. ತುಂಬ ಚೆನ್ನಾಗಾಗುತ್ತೆ. ಯಾರಿಗಾದರೂ ಈ ಥರ ಹಣ್ಣು ಸಿಕ್ಕರೆ ಈ ಸಾರನ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಂಗೆ ನಿಜವಾಗ್ಲೂ ಈಗಲೂ ಬಾಯಲ್ಲಿ ನೀರು ಬರ್ತಾ ಇದೆ. ಈ ಸಲ ಸ್ವಲ್ಪ ಜಾಸ್ತಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಹಣ್ಣಿನ ಸೀಸನ್ ಮುಗಿದ್ರೂ ಆಮೇಲೂ ಕೂಡ ತಿನ್ನೋಕ್ಕಾಗುತ್ತಲ್ಲ. ಹಾಗಾಗಿ ಏನೂ ಇಲ್ಲ, ಒಂದು ಕುದಿ ಬಂದರೆ ಸಾಕು ಅಷ್ಟೇ. ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಆನಂತರ ಒಂದು ಚಮಚದಷ್ಟು ಖಾರದ ಪುಡಿ ಹಾಕಿದ್ದೀನಿ. ತುಂಬ ಖಾರ ಆದರೆ ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ. ಹುಳಿ, ಉಪ್ಪು, ಖಾರ ಎಲ್ಲ ಸಮವಾಗಿ ಇದ್ದರೆ ಚೆನ್ನಾಗಿರುತ್ತೆ. ಶ್ರೇಯು ಇದನ್ನು ತಿನ್ನಲ್ಲ. ಹಾಗಾಗಿ ಅವನಿಗೆ ನಾನು ಹಸಿದನ್ನು ಮಾಡ್ತಾಯಿದ್ದೀನಿ. ಒಂದು ಹಸಿಮೆಣಸು ಹಾಕಿದ್ದೀನಿ, ಒಂಚೂರು ಉಪ್ಪು ಹಾಗೆ ಬೆಲ್ಲ ಹಾಕಿದ್ದೀನಿ. ಇದು ಕುದಿಸೋದು ಬೇಡ ಅಷ್ಟೇ. ಇದು ಕೂಡ ಒಂಥರ ಚೆನ್ನಾಗಿರುತ್ತೆ. ನಮ್ಮ ಊರಲ್ಲೆಲ್ಲ ಇದನ್ನೇ ಮಾಡೋದು, ಮಾವಿನ ಹಣ್ಣು ಹದ ಮಾಡೋದು ಅಂತ ಹೇಳ್ತಾರೆ. ಶ್ರೇಯುಗಾಗಿ ನಾನು ಅದನ್ನು ಮಾಡಿ ಇಟ್ಟೆ. ಚಿನ್ನಿಗೂ ಅದು ಇಷ್ಟ, ಹಾಗಾಗಿ ಅವಳು ಕೂಡ ಅದನ್ನೇ ತಿಂತೀನಿ ಅಂತ ಹೇಳಿದ್ಲು. ಇದು ಮಾವಿನಕಾಯಿ ಚಟ್ನಿ ನಾನು ಅದನ್ನು ರುಬ್ಬಿದೆ. ಆನಂತರ ಅದಕ್ಕೊಂಚೂರು ಸಾಸಿವೆ, ಆಮೇಲೆ ಬೆಳ್ಳುಳ್ಳಿ, ಕರಿಬೇವು ಹಾಕಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಒಂದು ಒಗ್ಗರಣೆ ಹಾಕಿ ಒಂದು ಸ್ವಲ್ಪ ಗಟ್ಟಿ ಆಗೋ ತನಕ ಇದನ್ನು ಕುದಿಸ್ಬೇಕಾಗುತ್ತೆ. ಹೊರಗಡೆನೇ ಇಡೋದಿದ್ದರೆ ಪದೇ ಪದೇ ಕುದಿಸ್ಬೇಕಾಗುತ್ತೆ. ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆರಾಮಾಗಿ 15 ದಿನ 20 ದಿನ ಬರುತ್ತೆ. ಹಾಗೆ ಈಗ ನಾನು ಎಲ್ಲ ಕೆಲಸನೂ ಆಯಿತು. ಚಿನ್ನಿನೂ ಹೆಲ್ಪ್ ಮಾಡಿದ್ಲು, ಹಾಗಾಗಿ ಕೆಲಸನೂ ಬೇಗ ಆಯಿತು. ಈಗ ಚಿತ್ರಾನ್ನದ ಒಗ್ಗರಣೆ ಮಾಡ್ತಾಯಿದ್ದೀನಿ. ಮಾಮೂಲಿ ಚಿತ್ರಾನ್ನದ ಹೆಂಗೆ ಒಗ್ಗರಣೆ ಮಾಡ್ತೀವೋ ಹಾಗೆ ನಾನು ಹಸಿದನ್ನು ಒಂದೊಂದು ಸಲ ಹಸಿದು ಹಾಕಿ ನಾನು ಚಿತ್ರಾನ್ನಕ್ಕೆ ಕೈ ಆಡ್ತೀನಿ. ಚಿನ್ನಿ ಹಸಿದು ಬೇಡ, ಸ್ವಲ್ಪ ಬೇಯಿಸಿ ಹಾಕು ಮಮ್ಮಿ ಅಂತ ಹೇಳಿದ್ಲು. ಹಾಗಾಗಿ ನಾನು ಮಾವಿನಕಾಯಿನ ಬೇಯೋದಕ್ಕೆ ಹಾಕಿದ್ದೀನಿ. ಇದು ಮಾವಿನಕಾಯಿ ತುಂಬ ಹುಳಿ ಇರಲಿಲ್ಲ. ಆಮೇಲೆ ನಾವು ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ಹಾಕ್ಕೊಂಡ್ವಿ. ಏನಾಯಿತು ಅಂದರೆ ಶ್ರೇಯು ಮತ್ತು ನಮ್ಮ ಮನೆಯವರು ಒಂದು ಗೃಹ ಪ್ರವೇಶ ಇತ್ತು. ಶ್ರೇಯು ಬರಲ್ಲ ಅಂತ ಹೇಳಿದ್ದ, ಮತ್ತು ನಮ್ಮ ಮನೆಯವರು ಹೋಗಲ್ಲ, ಶಿವಮೊಗ್ಗ ಹೋಗ್ತೀನಿ ಅಂತ ಹೇಳಿದರು. ಆಮೇಲೆ ಅವರಿಬ್ಬರು ನೋಡಿ ಈಗ ಹೊರಟರು. ನಾನು ಸುಮ್ಮನೆ ಚಿತ್ರಾನ್ನದ ಖಾರ ಇಷ್ಟು ಮಾಡಿದ್ದೀನಿ, ಮತ್ತು ಶ್ರೇಯುಗೆ ಅಂತ ಮಾವಿನ ಹಣ್ಣನ್ನು ಕೂಡ ಹದ ಮಾಡಿ ಇಟ್ಟಿದ್ದೆ. ಮತ್ತೇನು ಮಾಡೋಕ್ಕಾಗಲ್ಲಲ್ಲ. ಆಮೇಲೆ ಚಿನ್ನಿ ನಾನೇ ತಿಂತೀನಿ ಬಿಡು ಮಮ್ಮಿ ಅಂತ ಹೇಳಿದ್ಲು. ಹಾಗೆ ನಮ್ಮ ಮನೆಯವರು ಮತ್ತು ಶ್ರೇಯು ಹೊರಟರು. ಈಗ ಇವತ್ತು ನಾವಿಬ್ಬರೇ, ಹಾಗಾಗಿ ಊಟಕ್ಕೆ ನೋಡಿ ನಾನು ನನ್ನ ಮಗಳು ಸ್ಪೆಷಲಾಗಿ ಮಾಡ್ಕೊತಾ ಇದ್ದೀವಿ. ಏನೂ ಇಲ್ಲ, ನಮಗೆ ಸ್ವೀಟು ಅದೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಹಸಿ ಹಪ್ಳದ ಹಿಟ್ಟಿತ್ತಲ್ವ, ಅದನ್ನೇ ಹೊಯ್ಕೊಂಡೆ. ನನಗೆ ಅನ್ನದಕ್ಕಿಂತನೂ ನನಗೆ ಹಸಿ ಹಪ್ಪಳನೇ ಇಷ್ಟ ಆಗುತ್ತೆ. ಇದಾಗಿತ್ತು ಮಧ್ಯಾಹ್ನ ಊಟಕ್ಕೆ ನಾನು ನನ್ನ ಮಗಳು ಸ್ಪೆಷಲಾಗಿ ಮಾಡ್ಕೊಂಡಿರೋದು. ಮಾವಿನಕಾಯಿ ಚಿತ್ರಾನ್ನ ಅಂತೂ ಮಸ್ತಾಗಿತ್ತು. ಅದ್ರ ಜೊತೆ ಸೌತೆಕಾಯಿ, ಹಾಗೆ ಇದು ಮಾವಿನ ಹಣ್ಣಿನ ಸಾರು, ಹಸಿ ಹಪ್ಪಳ. ವಾವ್, ನನಗೆ ಈಗಲೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ. ನನಗೆ ಇದೊಂದಿದ್ದರೆ ಊಟ ತಿಂಡಿ ಏನೂ ಬೇಡ, ಏನಂದರೆ ಹಸಿ ಹಪ್ಪಳ ಮಾತ್ರ. ನಾನು ಈ ಸಲ ಏನು ಮಾಡಿದೆ ಅಂದರೆ, ನಂಗೆ ಯಾವಾಗ ಬೇಕೋ ಆವಾಗ 4 ಹಪ್ಪಳ ಹೊಯ್ಕೊಳ್ಳೋದು, ತಿನ್ನೋದು ಮಾಡ್ತಾಯಿದ್ವಿ ನಾನು ಚಿನ್ನಿ. ಹಾಗೆ ನಮ್ಮ ಮನೆಯವರು ಬರಬೇಕಿದ್ರೆ ಐಸ್ ಕ್ರೀಮ್ ತೊಗೊಂಡು ಬಂದಿದ್ದರು. ನನಗೆ ಯಾಕೋ ಐಸ್ ಕ್ರೀಮ್ ಬೇಡ ಅಂತ ಅನ್ನಿಸ್ತು. ಅದಕ್ಕೆ ನಾನು ಶ್ರೇಯು ನೀನೇ ತಿನ್ನು ಅಂತ ಹೇಳಿ ಅವನಿಗೆ ಕೊಟ್ಟೆ. ನನ್ನ ಮಗನ ಮುಖದಲ್ಲಿರೋ ಸ್ಮೈಲ್ ನೋಡಿ, ನನ್ನ ಮಗನ ಮುಖದಲ್ಲಿ ಬರೋ $1 ಬಿಲಿಯನ್ ಸ್ಮೈಲ್ ಅದು. ಮಕ್ಳಿಗೆ ಹಾಗೆ ಅಲ್ವಾ, ತಿನ್ನಕ್ಕೆ ಕೊಟ್ಟರೆ ಸಾಕು, ಏನು ಬೇಡ. ನಂಗೆ ಬೇಡ ಅಂತ ಹೇಳಿ ಕೊಟ್ಟಲ್ಲ. ಅದಕ್ಕೆ ನೀನೊಂದು ಬೈಟ್ ತಿನ್ನು ಮಮ್ಮಿ, ಟೇಸ್ಟ್ ಹೆಂಗಿದೆ ನೋಡು, ತುಂಬ ಚೆನ್ನಾಗಿದೆ ಅಂತ ಹೇಳ್ದೆ. ಆಮೇಲೆ ಒಂದು ಬೈಟ್
ತಿಂದೆ ನಾನು. ಅವರು ಊಟ ಮಾಡ್ಕೊಂಡು ಮನೆಗೆ ಬಂದರು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಾರಿ ಕೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ, ಯಾಕಂದರೆ ನಿನ್ನೆ ಹೇಳಿದ್ದೆ ಒಂದು, ಅದಾಗಿದ್ದೇ ಒಂದು ಆಯಿತು. ಇನ್ನೊಂದು 2 ದಿನ ತಡ್ಕೊಳ್ಳಿ, ಬರುತ್ತೆ.